Hi, hello, good morning to everyone. Today we will continue the next part of the chapter second, diversity in the living world. How to group plants. Plants ಅನ್ನು ಯಾವ ಥರ ಗ್ರೂಪ್ ಮಾಡ್ಬೋದು ನಾವು. You must have noticed that plants show variation in the features related to stems, leaves, flowers and more. ಅಪ್ಪ ಅಂತಂದರೆ ಸ್ಟೆಮ್ಸ್ ಒಳಗೆ ಏನೇ ಇರ್ತಾವ ಹಾರ್ಡ್ ಮತ್ತು ಸಾಫ್ಟ್ ಸ್ಟೆಮ್ಸ್ ಇರ್ತಾವೆ. ಲೀವ್ಸ್ ವೆನೇಷನ್ ಬೇರೆ ಇರ್ತೈತಿ. ಲೀವ್ಸ್ ರೆಟಿಕ್ಯುಲೇಟ್ ಮತ್ತು ಪ್ಯಾರಲಲ್ ವೆನೇಷನ್ಸ್ ಅಂತ ಬರ್ತಾವೆ. ಅವು ನೀವೀಗ ಕಲಿಬೋದು. ನೆಕ್ಸ್ಟ್ ಈ ಟಾಪಿಕ್ ಒಳಗೆ ಕಲಿತೀರಿ. ಫ್ಲವರ್ಸ್ ಅಪ್ಪ ಅಂತಂದರೆ ಒಂದೊಂದು ಗಿಡಕ್ಕೆ ಫ್ಲವರ್ಸ್ ಇರ್ತಾವೆ, ಒಂದೊಂದು ಗಿಡಕ್ಕೆ ಏನಪ್ಪ ಅಂತಂದರೆ ಫ್ಲವರ್ಸ್ ಇರೋಲ್ಲ. ಈ ರೀತಿಯಾಗಿ ಬೇರೆ ಬೇರೆ ಫ್ಯೂಚರ್ಸನ್ನು ನೋಡಿ ನೀವು ಪ್ಲ್ಯಾಂಟ್ಸನ್ನು ಗ್ರೂಪ್ ಮಾಡ್ತೀರಿ. ದ ಸ್ಟೆಮ್ಸ್ ಆಫ್ ಡಿಫ್ರೆಂಟ್ ಪ್ಲ್ಯಾಂಟ್ಸ್ ವೇರಿ ಇನ್ ಥಿಕ್ನೆಸ್. ಅಪ್ಪ ಅಂತಂದರೆ ಪ್ಲ್ಯಾಂಟ್ಸ್ದು ಸ್ಟೆಮ್ಸ್ ಏನಿರ್ತಾವೆ ಥಿಕ್ ದಪ್ಪಾಗಿರ್ತೈತಿ, ಮತ್ತು ಆ ಪ್ಲ್ಯಾಂಟ್ ತುಂಬ ಹೈಟ್ ಆಗಿರ್ತೈತಿ ಆ್ಯಂಡ್ ಹಾರ್ಡ್ನೆಸ್ ತುಂಬ ಬಿರುಸಾದಂಥ ಒಂದು ಸ್ಟೆಮ್ ಇರ್ತೈತಿ. ವೈಲ್ ದ ಲೀವ್ಸ್ ವೇರಿ ಇನ್ ಶೇಪ್ ಒಳಗೆ ಲೀವ್ಸ್ ಬೇರೆ ಥರ ಶೇಪ್ಸ್ ಒಳಗೆ ಇರ್ತಾವೆ. ಕಲರು ಕೂಡ ಡಿಫ್ರೆಂಟ್ ಆಗಿರ್ತಾವೆ. ರೆಡ್, ಬ್ರೌನ್ ಮತ್ತು ಗ್ರೀನ್ ಕಲರ್ಸ್ ಇರ್ತಾವೆ. ಮೋಸ್ಟ್ ಸೈಜ್ ಆ್ಯಂಡ್ ಅರೇಂಜ್ಮೆಂಟ್ ಡಿಫ್ರೆಂಟ್ ಆಗಿರ್ತಾವೆ ಲೀವ್ಸ್. ಯು ಮೈಟ್ ಹ್ಯಾವ್ ಟ್ರೈಡ್ ಗ್ರೂಪಿಂಗ್ ದ ಪ್ಲ್ಯಾಂಟ್ಸ್ ಇನ್ ಆ್ಯಕ್ಟಿವಿಟಿ 2.3 ಯೂಸಿಂಗ್ ಒನ್ ಆಫ್ ದೀಸ್ ಫ್ಯೂಚರ್ಸ್. ಈ ಎಲ್ಲ ಫ್ಯೂಚರ್ಸನ್ನು ನೋಡಿ ಪ್ಲ್ಯಾಂಟ್ಸನ್ನು ಈ ರೀತಿಯಾಗಿ ಗ್ರೂಪ್ ಮಾಡಿರಿ. ಯು ಮೈಟ್ ಹ್ಯಾವ್ ಆಲ್ಸೋ ಲರ್ನ್ಡ್ ಇನ್ ಅರ್ಲಿಯರ್ ಕ್ಲಾಸಸ್ ದ ಪ್ಲ್ಯಾಂಟ್ಸ್ ಕ್ಯಾನ್ ಬಿ ಗ್ರೂಪ್ಡ್ ಇನ್ ಟು ಹರ್ಬ್ಸ್, shrubs ಆ್ಯಂಡ್ ಟ್ರೀಸ್ ಬೇಸ್ಡ್ ಆನ್ ದೇರ್ ಹೈಟ್ ಆ್ಯಂಡ್ ಟೈಪ್ಸ್ ಆಫ್ ಸ್ಟೆಮ್ಸ್. ಅವ್ರದ್ದು ಟೈಪ್ಸ್ ಆಫ್ ಸ್ಟೆಮ್ಸ್ ಮತ್ತು ಹೈಟ್, ಸ್ಟೆಮ್ ತುಂಬ ಹೈಟ್ ಆಗೈತು ಅಥವಾ ಟಾಲ್, ಶಾರ್ಟ್ ಈ ಥರ ನೋಡಿ, ಮತ್ತು ಹರ್ಬ್ಸ್, shrubs ಅಥವಾ ಟ್ರೀಸ್ ಈ ರೀತಿಯಾಗಿ ನೀವು ಗ್ರೂಪ್ ಮಾಡಿರಿ. ಲೆಟ್ ಅಸ್ ಸ್ಟಡಿ ದ ಫ್ಯೂಚರ್ಸ್ ಆಫ್ ಪ್ಲ್ಯಾಂಟ್ಸ್ ಇನ್ ಮೋರ್ ಡೀಟೇಲ್ ಆ್ಯಂಡ್ ಗ್ರೂಪ್ ದೆಮ್ ಆನ್ ದ್ಯಾಟ್ ಬೇಸಿಸ್. ಈ ರೀತಿಯಾಗಿ ಸ್ಟೆಮ್ಸ್ ಬೇಸಿಸ್ ಮ್ಯಾಗ ನಾವು ಪ್ಲ್ಯಾಂಟ್ಸನ್ನು ಗ್ರೂಪ್ ಮಾಡ್ತೀವಿ. ಲೆಟ್ ಅಸ್ ಗೋ ಆನ್ ಅ ನೇಚರ್ ವಾಕ್ ಅಗೇನ್ ಫಾರ್ ಸಮ್ ಮೋರ್ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ಸ್. ತುಂಬ ಆಸಕ್ತಿಯಾದಂಥ ಅಬ್ಸರ್ವೇಷನ್ಸ್ ನೋಡೋದಕ್ಕೆ, ಡಿಫ್ರೆಂಟ್ ಆದಂಥ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸ್ ನೋಡೋದಕ್ಕೆ ನೇಚರ್ ವಾಕನ್ನು ಪ್ಲ್ಯಾನ್ ಮಾಡಿರಿ. ಲುಕ್ ಕ್ಲೇಸ್ಲಿ ಅಟ್ ದ ಹೈಟ್ ಆಫ್ ಡಿಫ್ರೆಂಟ್ ಪ್ಲ್ಯಾಂಟ್ಸ್. ಬೇರೆ ಬೇರೆ ಪ್ಲ್ಯಾಂಟ್ಸ್ದು ಹೈಟನ್ನು ಕ್ಲೋಸ್ ಆಗಿ ನೋಡಿರಿ. ಆರ್ ದೀಸ್ ಪ್ಲ್ಯಾಂಟ್ಸ್ ಶಾರ್ಟರ್ ದೆನ್ ಯು. ಅವು ನಿಮ್ಗಿಂತ ಸಣ್ಣ ಇದ್ದು ಆ ಪ್ಲ್ಯಾಂಟ್ಸ್ ಅಲ್ಲಪ್ಪ ಅಂತಂದರೆ ಆಸ್ ಟಾಲ್ ಆ್ಯಸ್ ಯು. ನಿಮ್ಗಿಂತ ಎತ್ತಿದ್ರು ಅವ್ರು ಟಾಲರ್ ದೆನ್ ಯು. ನಿಮ್ಗಿಂತ ಎತ್ತರಿದೋ ನಿಮ್ಮಷ್ಟಿದ್ವು ಅಥವಾ ನಿಮ್ಗಿಂತ ಶಾರ್ಟ್ ಇದ್ವು ಅಂತ ಕೇಳ್ತಾರೆ ಅವರು. ಇಸ್ ದ ಸ್ಟೆಮ್ ಬ್ರೌನ್ ಆರ್ ಗ್ರೀನ್? ಆ ಸ್ಟೆಮ್ ಬ್ರೌನ್ ಅದಾವ ಅಥವಾ ಗ್ರೀನ್ ಅದಾವ ಅದ್ರ ಸ್ಟೆಮ್. ಟಚ್ ಆ್ಯಂಡ್ ಫೀಲ್ ದ ಸ್ಟೆಮ್ಸ್ ಆ್ಯಂಡ್ ಟ್ರೈ ಟು ಬೆಂಡ್ ದೆಮ್ ಜೆಂಟ್ಲಿ. ಅವುಗಳನ್ನು ಟಚ್ ಮಾಡಿ ಅವು ಬೆಂಡ್ ಆಗ್ತಾವ ಇಲ್ಲ ನೋಡಿರಿ, ಮುರಿಬಾರ್ಡ್ರಿ, ಬರೀ ಜಸ್ಟ್ ಅವು ಬೆಂಡ್ ಆಗ್ತಾವೋ ಇಲ್ಲ, ಫ್ಲೆಕ್ಸಿಬಲ್ ಆಗ್ತಾವೋ ಇಲ್ಲ ಅನ್ನೋದು ಚೆಕ್ ಮಾಡೋದು. ಕ್ಯಾನ್ ಯು ಬೆಂಡ್ ದ ಸ್ಟೆಮ್ ಈಸಿಲಿ ಆರ್ ಈಸ್ ಇಟ್ ಸ್ಟಿಫ್? ಆ ಸ್ಟೆಮ್ಸನ್ನು ನಾವು ಈಸಿಯಾಗಿ ಬೆಂಡ್ ಮಾಡ್ಬೋದು ಅಥವಾ ಸ್ಟಿಫ್ ಕಠಿಣ ಐತಿ. ಟೇಕ್ ಕೇರ್ ದಟ್ ದ ಸ್ಟೆಮ್ಸ್ ಡು ನಾಟ್ ಬ್ರೇಕ್. ಆ ಸ್ಟೆಮ್ಸ್ ಬ್ರೇಕ್ ಆಗಬಾರ್ದು, ಜಸ್ಟ್ ನಾವು ನೋಡಬೇಕು ಅದು ಆಗ್ತಾವ ಇಲ್ಲ ಅಂತ. ಆಲ್ಸೋ ಅಬ್ಸರ್ವ್ ಫ್ರಮ್ ವೇರ್ ದ ಬ್ರಾಂಚಸ್ ಆಫ್ ದ ಪ್ಲ್ಯಾಂಟ್ಸ್ ಅರೈಸ್, ವೆದರ್ ದೇ ಅರೈಸ್ ಕ್ಲೋಸ್ ಟು ದ ಗ್ರೌಂಡ್ ಆರ್ ಹೈಯರ್ ಅಪಾನ್ ದ ಸ್ಟೆಮ್. ಫಿಲ್ ಇನ್ your observations in table 2.3 of you. ಎಕ್ಸಾಂಪಲ್ಸ್ ಆರ್ ಆಲ್ರೆಡಿ ಗಿವನ್. ಅವು ಬ್ರಾಂಚಸ್ ಏನಿರ್ತಾವೆ ಗ್ರೌಂಡಿಂದನೇ ಬೆಳಿತಾವೆ ಅಥವಾ ಸ್ಟೆಮ್ಸ್ ಮ್ಯಾಗ್ ಬೆಳಿತಾವೆ. ಇಷ್ಟು ನಾವು ಕೇರ್ಫುಲಿಯಾಗಿ ಕ್ಲೋಸ್ಲಿ ಅಬ್ಸರ್ವ್ ಮಾಡಬೇಕು. ಈ ರೀತಿಯಾಗಿ ಗ್ರೂಪ್ಸ್ ಮಾಡ್ಯಾರ ಅಂತಂದರೆ ಪ್ಲ್ಯಾಂಟ್ ಮ್ಯಾಂಗೋ ಇದು ಟಾಲ್ ಅದ ಮತ್ತು ಅದ್ರದ್ದು ಸ್ಟೆಮ್ ಬ್ರೌನ್ ಕಲರ್ ಐತಿ ಮತ್ತು ಸ್ಟೆಮ್ ಯಾವ ಥರ ಅಂತಂದರೆ ಹಾರ್ಡ್ ಆಗೈತಿ, ಥಿಕ್ ಆಗೈತಿ ಮತ್ತು ಅದು ಕ್ಲೋಸ್ ಟು ದ ಗ್ರೌಂಡ್ ಇಲ್ಲ ಅಂತಂದರೆ ಹೈಯರ್ ಅಪಾನ್ ದ ಸ್ಟೆಮ್ಸ್ ಒಳಗೆ ಯಾವುದು ಮ್ಯಾಂಗೋ ಟ್ರೀ ಬೆಳಿತೈತಿ. ಈ ರೀತಿಯಾಗಿ ಇದು ಇದು ನೋಡಿ ಇಲ್ಲಿ shrubs ಅಂತ ಕರಿತಾವೆ. ಇದು ಗ್ರೌಂಡಿಗೆ ಬೆಳೆದವಲ್ಲ ಎಲ್ಲ ಬ್ರಾಂಚಸ್. ಇಲ್ಲಿ ನೋಡಿದರೆ ಟ್ರೀಸ್ನಲ್ಲಿ ಸ್ಟೆಮ್ಸ್ ಬೆಳೆದೈತಿ ಫಸ್ಟ್, ಆಮೇಲೆ ನೆಕ್ಸ್ಟ್ ಬ್ರಾಂಚಸ್ ಸ್ಟೆಮ್ಸ್ ಮ್ಯಾಗ ಬೆಳೆದವು. ಈ ರೀತಿಯಾಗಿ ಟ್ರೀ, shrub, herb ಈ ರೀತಿಯಾಗಿ ಇರ್ತಾವೆ. ವಾಟ್ ಡಿಫ್ರೆನ್ಸಸ್ ಡು ಯು ಒಬ್ಸರ್ವ್ ಅಮಾಂಗ್ ಹರ್ಬ್ಸ್, shrubs ಆ್ಯಂಡ್ ಟ್ರೀಸ್? ಈ ಹರ್ಬ್ಸ್, shrubs ಮತ್ತು ಟ್ರೀಸ್ನಲ್ಲಿ ಏನೇನು ಡಿಫ್ರೆನ್ಸಸ್ ನೋಡ್ತೀವಿ? ಈಗ ನಾವು ಆಲ್ರೆಡಿ ಕಲ್ತ್ವಿ. ಇಲ್ಲಿ ಟ್ರೀಸ್ ಒಳಗೆ ಸ್ಟೆಮ್ಸ್ ಮ್ಯಾಗ ಬ್ರಾಂಚಸ್ ಬೆಳಿತಾವೆ, ಅದೇ shrubs ಒಳಗೆ ಇಲ್ಲಿ ಗ್ರೌಂಡಿಂದನೇ ಬ್ರಾಂಚಸ್ ಬೆಳಿತಾವೆ. ಇವು ಸ್ವಲ್ಪ ದೊಡ್ಡ ಟ್ರೀಸ್ ಇರ್ತಾವೆ. ಅದೇ ಹರ್ಬ್ಸ್ ಏನಿರ್ತಾವಪ್ಪ ಅಂತಂದರೆ ನಮ್ಗಿಂತ ಸಣ್ಣ ಇರ್ತಾವೆ. ಅವು ಈಸಿಯಾಗಿ ನಾವು ಫ್ಲೆಕ್ಸಿಬಲ್ ಇರ್ತಾವಪ್ಪ ಅಂತಂದರೆ ಈಸಿಯಾಗಿ ಇದನ್ನು ನಾವು ಮುರಿಬೋದು. ಸ್ಟೆಮ್ಸನ್ನು ಅಟ್ಟ ತೆಳ್ಳಗಿರ್ತಾವೆ ಅಂತ ಹೇಳ್ಬೋದು, ಸಾಫ್ಟ್ ಆಗಿರ್ತಾವೆ. How can you group plants as herbs and shrubs and trees based on the data entered in table 2.3? Some plants grow really tall and have hard, thick, brown and woody stems. ಒಂದಿಷ್ಟು ಪ್ಲ್ಯಾಂಟ್ಸ್ ಏನು ಮಾಡ್ತಾವಪ್ಪ ಅಂತಂದರೆ ತುಂಬ ಎತ್ತರವಾಗಿ ಬೆಳಿತಾವೆ ಈ ಥರ, ಮತ್ತು ಹಾರ್ಡ್ ಆಗಿರ್ತಾವೆ ಅದ್ರ ಸ್ಟೆಮ್, ಮತ್ತು ಥಿಕ್ ದಪ್ಪವಾಗಿರ್ತೈತಿ ಮತ್ತು ಕಲರ್ ಯಾವುದು ಬ್ರೌನ್ ಕಲರ್ ಇರ್ತಾವೆ. ಸ್ಟೆಮ್ಮಿಂದು ವುಡ್ಡಿ ಸ್ಟೆಮ್ ಆಗಿರ್ತಾವೆ. ದೇರ್ ಬ್ರಾಂಚಸ್ ಟೈಪಿಕಲಿ ಸ್ಟಾರ್ಟ್ ಹೈಯರ್ ಅಪಾನ್ ದ ಸ್ಟೆಮ್ ಈ ಗ್ರೌಂಡಲ್ಲಿ ಬೆಳೆಯಲು ಅದ್ರದ್ದು ಬ್ರಾಂಚಸ್ ಸ್ಟೆಮ್ ಇರ್ತೈತಿ ನೋಡು, ಸ್ಟೆಮ್ಸ್ ಮ್ಯಾಗ ಬ್ರಾಂಚಸ್ ಬೆಳಿತಿರ್ತಾವೆ ಈ ಥರ.
ದೀಸ್ ಪ್ಲ್ಯಾಂಟ್ಸ್ ಆರ್ ಕಾಲ್ಡ್ ಟ್ರೀಸ್. ಇಂಥ ಪ್ಲ್ಯಾಂಟ್ಸಿಗೆ ನಾವು ಏನು ಕರಿತೀವಪ್ಪ ಅಂತಂದರೆ ಟ್ರೀಸ್ ಅಂತ ಕರಿತೀವಿ. ಅವ್ರ ಬ್ರ್ಯಾಂಚಸ್ ಏನಾಗಿರಬೇಕಪ್ಪ ಅಂತಂದರೆ ಗ್ರೌಂಡಿಗೆ ಅಟ್ಯಾಚ್ ಆಗಿರ್ಬಾರ್ದು, ಗ್ರೌಂಡಿಂದ ಬ್ರ್ಯಾಂಚಸ್ ಬೆಳಿತಿರಬಾರ್ದು, ಸ್ಟೆಮ್ಸ್ ಮ್ಯಾಗ ಬ್ರ್ಯಾಂಚಸ್ ಬೆಳಿತಿರಬೇಕು. ಮತ್ತು ಅಂಥ ಒಂದು ಪ್ಲ್ಯಾಂಟ್ಸಿಗೆ ನಾವು ಏನಂತ ಕರಿತೀವಿ, ಟ್ರೀಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮ್ಯಾಂಗೋ ಟ್ರೀ ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ನಾವು ಶ್ರಬ್ಸ್ ಬಗ್ಗೆ ಕಲಿಯೋಣ. ಸಮ್ ಪ್ಲ್ಯಾಂಟ್ಸ್ ಆರ್ ನಾಟ್ ಆಸ್ ಟಾಲ್ ಆಸ್ ಟ್ರೀಸ್. ಒಂದಿಷ್ಟು ಪ್ಲ್ಯಾಂಟ್ಸ್ ಏನಿರ್ತಾವಪ್ಪ ಅಂತಂದರೆ ಟ್ರೀಸ್ನಷ್ಟು ಎತ್ತರ ಇರಲ್ಲ. ಪ್ಲ್ಯಾಂಟ್ಸ್ ಒಳಗೆ ಜಾಸ್ತಿ ಹೈಯೆಸ್ಟ್ ಟಾಲ್ ಇರೋಕ್ಕೆ ನಾವು ಟ್ರೀಸ್ ಅಂತ ಕರಿತೀವಿ. ಟ್ರೀಸ್ಗಿಂತ ಕಡಿಮೆ ಇರ್ತಾವೆ, ಹೈಟ್ ಒಳಗೆ ಲೆಸ್ ಆಗಿರ್ತಾವೆ. ಯಾವಪ್ಪ ಅಂತಂದರೆ ಶ್ರಬ್ಸ್. ದೀಸ್ ಪ್ಲ್ಯಾಂಟ್ಸ್ ಆಫನ್ ಹ್ಯಾವ್ ಮೆನಿ ಬ್ರೌನ್ ವುಡ್ಡಿ ಸ್ಟೆಮ್ಸ್. ಈ ಪ್ಲ್ಯಾಂಟ್ಸಿಗೂ ಕೂಡ ಬ್ರೌನ್ ವುಡ್ಡಿ ಸ್ಟೆಮ್ಸ್ ಇರ್ತಾವೆ ದಟ್ ಸ್ಟಾರ್ಟ್ ಬ್ರಾಂಚಿಂಗ್ ವೆರಿ ಕ್ಲೋಸ್ ಟು ದ ಗ್ರೌಂಡಿಗೆ ಸಮೀಪದಂದೆ ಬ್ರ್ಯಾಂಚಸ್ ಎಲ್ಲ ಬೆಳಿತಿರ್ತಾವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತೀವಿ ನಾವು, ಇದು ರೋಸ್ ಪ್ಲ್ಯಾಂಟ್ ಅಂತ ಕರಿತೀವಿ. ಇಲ್ಲಿ ಗ್ರೌಂಡ್ ಐತಲ್ಲ, ಗ್ರೌಂಡಿಂದ ಏನಪ್ಪ ಅಂತಂದ್ರೆ ಬ್ರಾಂಚಸ್ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾವೆ. ದೀಸ್ ಸ್ಟೆಮ್ಸ್ ಆರ್ ಹಾರ್ಡ್ ಬಟ್ ನಾಟ್ ಆಸ್ ಥಿಕ್ ಆಸ್ ಸ್ಟೆಮ್ ಆಫ್ ಅ ಟ್ರೀ. ಈ ಬ್ರಾಂಚಸ್ದು ಸ್ಟೆಮ್ ಏನದಾವೆ ನೋಡು, ಶ್ರಬ್ಸ್ ಇದು ಹಾರ್ಡ್ ಆಗಿರ್ತಾವೆ, ಆದರೆ ಟ್ರೀಕ್ಕಿಂತ ಹಾರ್ಡ್ ಆಗಿರಲ್ಲ, ಟ್ರೀಕ್ಕಿಂತ ಸ್ವಲ್ಪ ಸಾಫ್ಟ್ ಆಗಿರ್ತಾವೆ. ದೀಸ್ ಪ್ಲ್ಯಾಂಟ್ಸ್ ಆರ್ ಕಾಲ್ಡ್ ಶ್ರಬ್ಸ್ ಅಂತ ನಾವು ಶ್ರಬ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ರೋಸ್ ಪ್ಲ್ಯಾಂಟ್ ಈ ಶ್ರಬ್. ರೋಸ್ ಪ್ಲ್ಯಾಂಟ್ ನಾವು ಏನು ಸ್ಟಡಿ ಮಾಡಿದ್ವಲ್ಲ, ಇದು ಶ್ರಬ್ಬಿಗೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸಮ್ ಪ್ಲ್ಯಾಂಟ್ಸ್ ಆರ್ ಟೈಪಿಕಲಿ ಸ್ಮಾಲ್ ವಿತ್ ಸಾಫ್ಟ್ ಆ್ಯಂಡ್ ಗ್ರೀನ್ ಸ್ಟೆಮ್ಸ್. ದೀಸ್ ಆರ್ ನೋನ್ ಆಸ್ ಹರ್ಬ್ಸ್. ಹರ್ಬ್ಸ್ ಅಂದರೆ ಏನಪ್ಪ ಅಂತಂದರೆ ಒಂದಿಷ್ಟು ಪ್ಲ್ಯಾಂಟ್ಸ್ ಇರ್ತಾವೆ, ಅವು ಏನಾಗಿರ್ತಾವಪ್ಪ ಅಂತ ಹೈಟ್ನಲ್ಲಿ ಶ್ರಬ್ಸ್ಗಿಂತ ಸಣ್ಣದಾಗಿರ್ತಾವೆ, ಶಾರ್ಟರ್ ಆಗಿರ್ತಾವೆ. ಮತ್ತು ಅವ್ರದ್ದು ಸ್ಟೆಮ್ಸ್ ಏನಿರ್ತಾವಪ್ಪ ಅಂತಂದರೆ ಸಾಫ್ಟ್ ಆಗಿರ್ತಾವೆ. ಮತ್ತು ಸ್ಟೆಮ್ಸ್ ಗ್ರೀನ್ ಸ್ಟೆಮ್ಸ್ ಇರ್ತಾವೆ, ಅದಕ್ಕೆ ಬ್ರೌನ್ ಸ್ಟೆಮ್ಸ್ ಇರಲ್ಲ. ಬ್ರೌನ್ ಸ್ಟೆಮ್ಸ್ ಓನ್ಲಿ ಫಾರ್ ಟ್ರೀಸ್ ಆ್ಯಂಡ್ ಶ್ರಬ್ಸ್. ಟ್ರೀಸ್ ಆ್ಯಂಡ್ ಶ್ರಬ್ಸ್ ಹ್ಯಾವ್ ಬ್ರೌನ್ ಸ್ಟೆಮ್ಸ್, ವೇರಿಯಸ್ ದ ಹರ್ಬ್ಸ್ ಹ್ಯಾವ್ ದ ಗ್ರೀನ್ ಸ್ಟೆಮ್ಸ್ ಅಂತ ಹೇಳ್ಬೋದು. ಮತ್ತು ಸಾಫ್ಟ್ ಆಗಿರ್ತಾವೆ ಅದ್ರದ್ದು ಸ್ಟೆಮ್ಸ್, ಇದಕ್ಕೆ ನಾವು ಹರ್ಬ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಟೊಮ್ಯಾಟೊ ಪ್ಲ್ಯಾಂಟ್ ಈಸ್ ಅ ಹರ್ಬ್. ಟೊಮ್ಯಾಟೊ ಪ್ಲ್ಯಾಂಟ್ ಏನೈತಪ್ಪ, ಇದು ಹರ್ಬ್ ಐತಿ. ಈ ಟ್ರೀಸ್ನಲ್ಲಿ ಇವಕ್ಕೆ ಬ್ರೌನ್ ಸ್ಟೆಮ್ಸ್ ಇರ್ತಾವೆ. ಈ ಶ್ರಬ್ಬಿಗೂ ಬ್ರೌನ್ ಸ್ಟೆಮ್ ಇರ್ತೈತಿ, ಅದೇ ಹರ್ಬ್. ಇದಕ್ಕೆ ಏನಿರ್ತಪ್ಪ ಅಂತಂದರೆ ಗ್ರೀನ್ ಸ್ಟೆಮ್ಸ್. ಇಲ್ಲಿ ನಾವು ನೋಡ್ಬೋದು ಟೊಮ್ಯಾಟೊ ಪ್ಲ್ಯಾಂಟ್, ಇದಕ್ಕೆಲ್ಲ ಗ್ರೀನ್ ಸ್ಟೆಮ್ಸ್ ಇರ್ತಾವೆ ಮತ್ತು ತುಂಬ ಸಾಫ್ಟ್ ಆಗಿರ್ತಾವೆ ಇವು ಅಂತ ಹೇಳ್ಬೋದು. ಟೊಮ್ಯಾಟೊ ಪ್ಲ್ಯಾಂಟ್ ಆಗಿರ್ಬೋದು, ಬ್ರಿಂಜಾಲ್ ಪ್ಲ್ಯಾಂಟ್ ಆಗಿರ್ಬೋದು, ಇವೆಲ್ಲ ಏನಪ್ಪ ಅಂತಂದರೆ ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಫಾರ್ ಹರ್ಬ್ಸ್ ಅಂತಲೇ ಹೇಳ್ಬೋದು. ಸಮ್ ಪ್ಲ್ಯಾಂಟ್ಸ್ ವಿತ್ ವೀಕ್ ಸ್ಟೆಮ್ಸ್ ನೀಡ್ ಸಪೋರ್ಟ್ ಟು ಕ್ಲೈಂಬ್ ಆ್ಯಂಡ್ ಗ್ರೋ ಆ್ಯಂಡ್ ಆರ್ ಕಾಲ್ಡ್ ಕ್ಲೈಂಬರ್ಸ್. ಕ್ಲೈಂಬರ್ಸ್ ಅಂದರೆ ಏನಪ್ಪ ಅಂತಂದರೆ ಒಂದಿಷ್ಟು ಪ್ಲ್ಯಾಂಟ್ಸಿಗೆ ಏನಪ್ಪ ಅಂತಂದರೆ ವೀಕ್ ಆದಂತಹ ಸ್ಟೆಮ್ಸ್ ಇರ್ತಾವೆ. ಅವು ಏನು ಮಾಡಬೇಕಪ್ಪ ಅಂತಂದರೆ ಅವು ಗ್ರೋ ಆಗೋದಕ್ಕೆ ಏನು ಮಾಡ್ತಾವಪ್ಪ ಅಂತಂದರೆ ಸಪೋರ್ಟ್ ತೊಗೋತಾವೆ ಕ್ಲೈಂಬ್ ಆಗೋದಕ್ಕೆ. ಯಾವುದೇ ಒಂದು ಈಗ ನಾವು ಮನಿ ಪ್ಲ್ಯಾಂಟ್ ಅಂತ ನೋಡ್ತೀವಿ. ಮನಿ ಪ್ಲ್ಯಾಂಟ್ ಹೆಂಗಪ್ಪ ಅಂತಂದ್ರೆ ಯಾವುದೋ ಒಂದು ನಾವು ಕಟ್ಗೆ ಚುಚ್ಚಿದ್ವಿ ಪಾಟ್ ಒಳಗಪ್ಪ ಅಂತಂದರೆ ಆ ಕಟ್ಗೆಂತ್ರ ಸಪೋರ್ಟಿಂತ್ರ ಆ ಸ್ಟಿಕ್ಕಿನ ಸಪೋರ್ಟ್ ತೊಗೊಂಡು ಅದು ಏನಾಗ್ತೈತಿ, ಗ್ರೋ ಆಗ್ತೈತಿ. ಅಂಥ ಒಂದು ಪ್ಲ್ಯಾಂಟ್ಸಿಗೆ ನಾವು ಏನಂತ ಕರಿತೀವಿ, ಕ್ಲೈಂಬರ್ಸ್ ಅಂತ ಕರಿತೀವಿ. ಸಮ್ ಪ್ಲ್ಯಾಂಟ್ಸ್ ಕ್ರೀಪ್ ಅಲಾಂಗ್ ದ ಗ್ರೌಂಡ್ ಆ್ಯಂಡ್ ಆರ್ ಕಾಲ್ಡ್ ಕ್ರೀಪರ್ಸ್. ಒಂದಿಷ್ಟು ಪ್ಲ್ಯಾಂಟ್ಸ್ ಏನಪ್ಪ ಅಂತಂದರೆ ಗ್ರೌಂಡ್ನಲ್ಲಿ ಹಿಂಗೆ ಹರಡಿರ್ತಾವೆ. ಈಗ ನಾವು ಕುಂಬಳಕಾಯಿ ಬಳ್ಳಿ ಅಂತ ಹೇಳ್ಬೋದು, ಪಂಪ್ಕಿನ್ ಅದ್ರದ್ದು ನೋಡ್ತೀವಿ. ಮತ್ತು ಕಲ್ಲಂಗಡಿ, ಇವೆಲ್ಲ ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಫಾರ್ ಕ್ರೀಪರ್ಸ್ ಅಂತ ಹೇಳ್ಬೋದು. ಇವೆಲ್ಲ ನೆಲದಲ್ಲಿ ಹರಡಿರ್ತಾವೆ. What can be other features on the basis of which you can group plants? Let us perform another activity. ಇನ್ನೊಂದು ಆ್ಯಕ್ಟಿವಿಟಿಯನ್ನು ನೋಡೋಣ. ಈ ಥರ ಯಾವುದೋ ಫ್ಯೂಚರ್ಸನ್ನು ನೋಡಿ ನಾವು ಪ್ಲ್ಯಾಂಟ್ಸನ್ನು ಗ್ರೂಪ್ ಮಾಡ್ತೀವಿ. ಇದೇನು ನಾ ಅಂಡರ್ಲೈನ್ ಹಾಕಿನಲ್ಲ ಈ ಥರ ಪೆನ್ಸಿಲ್, ಇವೆಲ್ಲ ಡೆಫಿನೇಷನ್ಸ್ ಅಂತಲೇ ಹೇಳ್ಬೋದು. ವಾಟ್ ಈಸ್ ಕ್ಲೈಂಬರ್ಸ್, ಗಿವ್ ಡಿಫೈನ್ ದ ಕ್ಲೈಂಬರ್ಸ್, ಡಿಫೈನ್ ಅ ಕ್ರೀಪರ್ಸ್, ಡಿಫೈನ್ ಹರ್ಬ್ಸ್. ಮತ್ತು ಎಕ್ಸಾಂಪಲ್ಸ್ ಕೂಡ ನಾನು ಇಲ್ಲಿ ಅಂಡರ್ಲೈನ್ ಮಾಡೀನಿ. ಇದನ್ನು ನೀವು ಬೇಕಾದರೆ ಓದ್ಕೋಬೋದು. ಡೆಫಿನೇಷನ್ಸ್ ಅದಾವೆ. ಮತ್ತು ನಿಮಗೆ ಸೈನ್ಸ್ ಮತ್ತು 6th ಯಾವುದಾದ್ರೂ ಟಾಪಿಕ್ ನಿಮಗೆ ಡೌಟ್ ಇತ್ತು ಎಕ್ಸ್ಪ್ಲೈನ್ ಮಾಡಿರಿಪ್ಪ ಅಂತಂದರೆ ನೀವು ಯಾವ ಚಾಪ್ಟರ್ ಕೂಡ ಹೇಳ್ಬೋದು, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಇಂಟ್ರೆಸ್ಟಿಂಗ್ ಟಾಪಿಕ್ಸ್. ನಿಮ್ಗೆ ಯಾವುದಾದ್ರೂ ಡೌಟ್ ಅನಿಸಿತ್ತು ಸ್ಕೂಲ್ನಲ್ಲಿ ಹೇಳಿದ್ದು, ಅಥವಾ ನಿಮ್ಗೆ ಇಂಟ್ರೆಸ್ಟಿಂಗ್ ಅನಿಸಿತ್ತಪ್ಪ ಅಂತಂದರೆ ನೀವು ಯಾವ ಟಾಪಿಕ್ ಬೇಕಾದರೂ ಕಮೆಂಟ್ನಲ್ಲಿ ಕಮೆಂಟ್ ಮಾಡ್ಬೋದು, ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಕನ್ನಡದಲ್ಲಿ. ಲುಕ್ ಎಟ್ ದ ಲೀವ್ಸ್ ಆಫ್ ಡಿಫ್ರೆಂಟ್ ಪ್ಲ್ಯಾಂಟ್ಸ್ ಕಲೆಕ್ಟೆಡ್ ಬೈ ಯು ಡ್ಯೂರಿಂಗ್ ದ ನೇಚರ್ ವಾಕ್. ಅಪ್ಪ ಅಂತಂದರೆ ನೇಚರ್ ವಾಕ್ ಮಾಡುವ